ಬೆಂಗಳೂರಿನ ಹೊರವಲಯದಲ್ಲಿ ಒಂದು ಸಣ್ಣ ಬಾಡಿಗೆ ಮನೆಯಲ್ಲಿ ಅರ್ಜುನ್ ಎಂಬ ಹುಡುಗ ಕನಸಿನ ಜೊತೆ ಬದುಕುತ್ತಿದ್ದ ಒಂದು ಸಾಮಾನ್ಯ ಮನೆ. ಕಪ್ಪು ಬಿಳಿ ಟಿವಿಯ ನೆನಪು, ಹಳೆಯ ಫ್ಯಾನ್ ಗಾಳಿಯಲ್ಲಿ ಬಾಳಿನ ನಿಶ್ಶಬ್ದ ಹಾಡು. ಅಪ್ಪ ಶಾಲೆಯ ಮಾಸ್ಟರ್, ಅಮ್ಮ ಕಸೂತಿ ಕೆಲಸ, ತಿಂಗಳ ಕೊನೆ ಚಿಂತೆಯಲ್ಲೂ ಮಗನ ಸೇ ಬೆಳಕು. ಅರ್ಜುನ, ನಾವು ಬಡವರೇ ಇರಬಹುದು, ಆದರೆ ನಿನ್ನ ಕನಸು ಬಡವಾಗಬಾರದು. ಕಣ್ಣೀರು ಇದ್ದರೂ ಕನಸು ಸಾಯಲಿಲ್ಲ, ಅರ್ಧ ಹೊಟ್ಟೆ ಇದ್ದರೂ ಮನಸ್ಸು ದಣಿಯಲಿಲ್ಲ. ಮಧ್ಯಮ ವರ್ಗದ ಉಸಿರು ಇದು, ಬಿದ್ದರೂ ಎದ್ದೇಳುವ ಶಕ್ತಿ ಇದು. ಕತ್ತಲಿನ ದಾರಿಯಲ್ಲೂ ಬೆಳಕಾಗುವ ನಂಬಿಕೆ ಇದು. ಹಳೆ ಯೂನಿಫಾರ್ಮ್ ಧರಿಸಿ, ಚಪಾತಿ ಡಬ್ಬಿ ಹಿಡಿದು, ಕ್ಲಾಸಿನ ಮಧ್ಯೆ ನಿಂತಿದ್ದ ಮೌನದ ಹೋರಾಟಗಾರ. ರಾತ್ರಿ 11 ತನಕ ಓದು, ಮೇಣದ ಬತ್ತಿಯ ಬೆಳಕು. ಗ್ರಂಥಾಲಯದ ಪುಸ್ತಕಗಳೇ ಅವನ ಬದುಕಿನ ಗೆಳೆತನ. ಯಾವ ಟ್ಯೂಷನ್ ಹೋಗ್ತೀಯ, ಮೆಲ್ಲಗೆ ನಕ್ಕ ಅರ್ಜುನ. ಇಲ್ಲ ಮೇಡಮ್, ಮನೆಯಲ್ಲೇ ಓದ್ತೀನಿ. ಕಣ್ಣೀರು ಇದ್ದರೂ ಕನಸು ಸಾಯಲಿಲ್ಲ, ನೋವು ತುಂಬಿದ ರಾತ್ರಿ ನಂಬಿಕೆ ಮಡಿಯಲಿಲ್ಲ. ಮಧ್ಯಮ ವರ್ಗದ ಹೃದಯದಲ್ಲಿ ಸಾವಿರ ಯುದ್ಧಿವಳೆ, ಆದರೂ ಪ್ರತಿ ಕನಸಿನೊಳಗೆ ಹೊಸ ಬೆಳಕಿನ ಹೆಜ್ಜೆ ಬಳಿ. ಬೆಳೆಯ ಪ್ರತಿಶತ ಅಂಕ ಬಂದರೂ ಮನೆಯ ಸೂರು ಸೋರಿತು. ಅಪ್ಪನ ಮೊಣಕಾಲಿನ ನೋವಿನಲ್ಲಿ ಅಮ್ಮನ ಕೆಲಸ ನಿಂತಿತು. ಮಾಳಿಗೆಯ ಮೇಲೆ ಕೂತು ಆಕಾಶ ನೋಡಿದ ಅರ್ಜುನ, ನಾನು ಓದಬೇಕು ಅಂತ ದೇವರಿಗೆ ಗೊತ್ತಿಲ್ಲವಾ ಎಂದು ಮೌನದಲ್ಲಿ ಅತ್ತನು. ಆದರೆ ಒಳಗೊಂದು ಧ್ವನಿ ಹೇಳಿತು, ಬಿಡಬೇಡ. ಅಕ್ಕ ಸವಿತಾ ಕೈ